ಹಣ ಅಂದ ತಕ್ಷಣ ತಲೆಗೇನ್ ಬರುತ್ತೆ? ನೆಮ್ಮದಿನ? ಅಥವಾ ಒಂಚೂರು ಆತಂಕನ? ನೋಡಿ, ನಮ್ಮಲ್ಲಿ ಚಾಲ ಮಂದಿಗೆ ದುಡ್ಡಿನ ಜೊತೆಗಿನ ನಮ್ಮ ಸಂಬಂಧ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನಾವು ಊಹಿಸದಷ್ಟು ಆಳವಾದ ಪರಿಣಾಮ ಬೀರುತ್ತೆ. ಒಂದು ವೇಳೆ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂತ ಆಗಿದ್ರೆ ಚಿಂತೆ ಮಾಡಬೇಡಿ, ನೀವೊಬ್ಬರೇ ಅಲ್ಲ. ಯಾಕಂದ್ರೆ ಆರ್ಥಿಕ ಚಿಂತೆಗಳು ನಮ್ಮ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಸೀಮಿತವಾಗಿರಲ್ಲ. ಅವು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ನೇರವಾಗಿ ಎಫೆಕ್ಟ್ ಮಾಡಬಲ್ಲವು. ಸರಿ, ಹಾಗಾದರೆ ಬನ್ನಿ ಹಣ ಮತ್ತು ಮನಸ್ಸಿನ ನಡುವೆ ಇರೋ ಈ ಕಾಂಪ್ಲೆಕ್ಸ್ ಸಂಬಂಧವನ್ನ ಒಂದೊಂದಾಡಿ ಬಿಡಿಸಿ ನೋಡೋಣ. ಈ 5 ಹಂತಗಳ ಮೂಲಕ ನಾವು ಈ ಸಮಸ್ಯೆಯ ಆಳಕ್ಕೆ ಹೋಗಿ ಅದರಿಂದ ಹೊರಬರೋಕೆ ಏನಾದರೂ ದಾರಿ ಇದೆಯಾ ಅಂತಾನೂ ಹುಡುಕೋಣ. ಮೊದಲನೇದಾಗಿ ಹಣಕ್ಕೂ ನಮ್ಮ ಮನಸ್ಸಿಗೂ ಇರೋ ಸಂಪರ್ಕವನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಸುಮ್ಮನೆ ದುಡ್ಡಿಲ್ಲ ಅಂತ ಬರೋ ಟೆನ್ಷನ್ ಅಷ್ಟೇ ಅಲ್ಲ. ರೀಸೆಂಟ್ ರಿಸರ್ಚ್ ಪ್ರಕಾರ ಇವೆರಡರ ನಡುವೆ ಒಂದು ಆಳವಾದ ಅಂದ್ರೆ 2 ವೇ ರಿಲೇಶನ್ಶಿಪ್ ಇದೆ. ಇದನ್ನ ಒಂದು 2 ವೇ ರೋಡ್ ತರ ನೆನಪಿಸ್ಕೊಳ್ಳಿ. ಒಂದು ಕಡೆ ದುಡ್ಡಿನ ಸಮಸ್ಯೆಗಳು ಮೆಂಟಲ್ ಸ್ಟ್ರೆಸ್ ಕೊಡುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂದ್ರೆ ಅದು ನಾವು ದುಡ್ಡಿನ ಬಗ್ಗೆ ತಗೊಳ್ಳೋ ನಿರ್ಧಾರಗಳ ಮೇಲೆ ಅಷ್ಟೇ ಅಲ್ಲ, ನಮ್ಮ ಸಂಪಾದನೆ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತೆ. ಈ 2 ವೇ ಸಂಬಂಧ ಕೆಟ್ರೆ ಏನಾಗತ್ತೆ ಗೊತ್ತಾ? ಅದು ಒಂದು ವಿಷವರ್ತುಲವಾಗಿ ಅಂದ್ರೆ ಒಂದು ವಿಷಸ್ ಸೈಕಲ್ ಆಗಿ ಬದಲಾಗುತ್ತೆ. ಅಂದ್ರೆ ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದು ಮಾಡುತ್ತೆ. ಬನ್ನಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ವಿಷವರ್ತುಲ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಮೊದಲು ಆರ್ಥಿಕ ಕಷ್ಟಗಳು ಶುರುವಾಗತ್ತೆ. ಅದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗತ್ತೆ. ಆ ಒತ್ತಡದಲ್ಲಿ ನಾವು ಸರಿಯಾದ ಫೈನಾನ್ಷಿಯಲ್ ನಿರ್ಧಾರ ತಗೊಳ್ಳಕ್ಕಾಗಲ್ಲ. ಇದರಿಂದ ಏನಾಗುತ್ತೆ? ಮತ್ತಷ್ಟು ಆರ್ಥಿಕ ಸಮಸ್ಯೆಗಳು. ಇದು ಒಂಥರ ಕೆಳಮುಖವಾಗಿ ಸೆಳೆಯೋ ಸುಳಿ ಇದ್ದ ಹಾಗೆ ನಮ್ಮನ್ನ ಇನ್ನೂ ಆಳಕ್ಕೆ ಇಳಿಯುತ್ತಾ ಹೋಗುತ್ತೆ. ಈ ಸುಳಿಯ 2 ಬದಿಗಳನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ನೋಡಿ, ಮಾನಸಿಕವಾಗಿ ನಾವು ಡೌನ್ ಆದಾಗ ಕಾಂಪ್ಲೆಕ್ಸ್ ಆಗಿರೋ ಫೈನಾನ್ಷಿಯಲ್ ಪ್ಲಾನ್ ಮಾಡೋದು, ಬಜೆಟ್ ಹಾಕೋದು ಇದೆಲ್ಲ ಆಗದ ಮಾತು. ಅದೇ ಸಮಯದಲ್ಲಿ ತಲೆ ಮೇಲೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಹೋದ ಹಾಗೆ ನಮ್ಮಲ್ಲಿರೋ ಆತಂಕ, ನಿರಾಸೆ ಇವೆಲ್ಲ ಡಬಲ್ ಆಗುತ್ತೆ. ಈ ವಿಷವರ್ತುಲದಿಂದ ಹೊರಬರೋದು ಯಾಕೆಷ್ಟು ಕಷ್ಟ? ಯಾಕಂದ್ರೆ ವರದಿ ಹೇಳೋ ಪ್ರಕಾರ ನಿರಂತರವಾಗಿರೋ ಆರ್ಥಿಕ ಒತ್ತಡ ನಮ್ಮ ಮೆಂಟಲ್ ಬ್ಯಾಟರಿಯನ್ನೇ ಡ್ರೈನ್ ಮಾಡಿಬಿಡುತ್ತೆ. ಮುಂದೆ ಏನಪ್ಪಾ ಮಾಡೋದು ಅಂತ ಯೋಚಿಸೋ ಶಕ್ತಿ, ಹೊಸ ಸವಾಲುಗಳನ್ನ ಎದುರಿಸೋ ಕೆಪಾಸಿಟಿಯನ್ನೇ ಅದು ಕಡಿಮೆ ಮಾಡುತ್ತೆ. ಸರಿ, ಈ ವಿಷವರ್ತುಲ ಅನ್ನೋದು ಒಂದು ಭಾಗ ಅಷ್ಟೇ. ಈ ಸಂಬಂಧ ಅದಕ್ಕಿಂತಾನೂ ಆಳವಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಂಶೋಧಕರು ಒಂದು ಪವರ್ಫುಲ್ ಆದ ರೂಪಕವನ್ನ ಬಳಸ್ತಾರೆ. ಅದೇ ಡಬಲ್ ಹೆಲಿಕ್ಸ್ ಮಾದರಿ. ಈ ಮಾಡೆಲ್ನ ಮೊದಲನೇ ಎಳೆ ಸೋಷಿಯಲ್ ಕಾಸೇಷನ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ದುಡ್ಡಿನ ಪರಿಸ್ಥಿತಿ ಅಂದ್ರೆ ಸಾಲ ಇರ್ಬೋದು, ಬಡತನ ಇರ್ಬೋದು, ಅದು ನಮ್ಮ ಮಾನಸಿಕ ಆರೋಗ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನೋದು. ಇನ್ನು ಎರಡನೇ ಎಳೆ ಸೋಷಿಯಲ್ ಡ್ರಿಫ್ಟ್. ಇದು ಅದರ ಉಲ್ಟಾ. ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿ ನಮ್ಮ ಆರ್ಥಿಕ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತೆ, ನಮ್ಮನ್ನ ಆರ್ಥಿಕವಾಗಿ ಮೇಲೆ ಅಥವಾ ಕೆಳಗೆ ಹೇಗೆ ಚಲಿಸುವಂತೆ ಮಾಡತ್ತೆ ಅನ್ನೋದು. ಈ 2 ಎಳೆಗಳು ಸೇರಿ DNA ಥರ ನಮ್ಮ ಜೀವನದ ಬ್ಲೂ ಪ್ರಿಂಟನ್ನೇ ರೂಪಿಸ್ತವೆ. ಅಂದ್ರೆ ಮಾನಸಿಕ ಮತ್ತು ಆರ್ಥಿಕ ಯೋಗಕ್ಷೇಮ ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ಹೆಣೆದುಕೊಂಡಿವೆ. ಒಂದನ್ನ ಇನ್ನೊಂದರಿಂದ ಬೇರ್ಪಡಿಸೋಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಬರೀ ಥಿಯರಿನಾ? ಖಂಡಿತ ಇಲ್ಲ. ನಾವೆಲ್ಲ ಇತ್ತೀಚೆಗೆ ಅನುಭವಿಸಿದ ಸಾಂಕ್ರಾಮಿಕ ರೋಗ ಮತ್ತೆ ಬೆಲೆ ಏರಿಕೆಯ ಬಿಕ್ಕಟ್ಟುಗಳು ಈ ಹಣ ಮನಸ್ಸಿನ ವಿಷವರ್ತುಲವನ್ನ ಹೇಗೆ ಇನ್ನಷ್ಟು ಟೈಟ್ ಮಾಡಿವೆ ಅಂತ ನೋಡೋಣ. ಯುಕೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಪ್ರತಿ 4 ಜನರಲ್ಲಿ ಒಬ್ರು, ಅಂದ್ರೆ ಊಹಿಸ್ಕೊಳ್ಳಿ, ಲಕ್ಷಾಂತರ ಜನ ತಮ್ಮ ಜೀವನದಲ್ಲೇ ಮೊದಲ ಬಾರಿಗೆ ಮೆಂಟಲ್ ಹೆಲ್ತ್ ಸಮಸ್ಯೆಯನ್ನ ಅನುಭವಿಸಿದ್ರು. ಮೇ 2022ರ ಹೊತ್ತಿಗೆ ಜೀವನದ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಪರಿಸ್ಥಿತಿ ಇನ್ನೂ ಕೆಟ್ಟಿತು. ಯುಕೆಯ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ 54% ಜನ ದುಡ್ಡಿನ ಚಿಂತೆಯಿಂದ ಆತಂಕ ಅಥವಾ ಒತ್ತಡ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಶಾಕಿಂಗ್. ಮಾನಸಿಕ ಆರೋಗ್ಯ ಸಮಸ್ಯೆಗಳಿರೋ ಜನ ಸಾಲದ ಸುಳಿಗೆ ಸಿಲುಕೋ ಸಾಧ್ಯತೆ 3.5 ಪಟ್ಟು ಹೆಚ್ಚಾಗಿರುತ್ತೆ. ಇದು ಸಣ್ಣ ವಿಷಯನೇ ಅಲ್ಲ. ಮತ್ತು ಈ ವಿಷವರ್ತುಲದ ಅತ್ಯಂತ ಕರಾಳ ಮುಖ ಇಲ್ಲಿದೆ. ಈ ಚಾರ್ಟ್ ತೋರಿಸೋ ಹಾಗೆ ಸಾಲದ ಹೊರೆ ಜಾಸ್ತಿ ಆದ ಹಾಗೆ ಎಲ್ಲ ಆತ್ಮಹತ್ಯೆ ಆಲೋಚನೆಗಳು ಕೂಡ ಭಯಾನಕವಾಗಿ ಜಾಸ್ತಿಯಾಗುತ್ತೆ. ನೋಡಿ, ಇದು ಕೇವಲ ಅಂಕಿ ಅಂಶ ಅಲ್ಲ, ಇದು ಜೀವ ಮರಣದ ಪ್ರಶ್ನೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಈ ವಿಷವರ್ತುಳದಿಂದ ಹೊರಗೆ ಬರೋದಕ್ಕೆ ದಾರಿನೇ ಇಲ್ವಾ? ಈ ಕೆಳಮುಖ ಸುಳಿಯನ್ನ ನಾವು ರಿವರ್ಸ್ ಮಾಡೋಕೆ ಸಾಧ್ಯ ಇದೆಯಾ? ಸಂಶೋಧನೆ ಹೇಳುತ್ತೆ ಉತ್ತರ ಹೌದು ಅಂತ. ಕೆಟ್ಟ ಚಕ್ರ ವಿಷವರ್ತುಲ ಆಗೋದಾದ್ರೆ ಒಂದು ಒಳ್ಳೆ ಚಕ್ರ ಕೂಡ ಇರಲೇಬೇಕಲ್ವಾ?
ಅದನ್ನ ನಾವು ಸದ್ಗುಣಚಕ್ರ ಅಥವಾ ವರ್ಚುವಸ್ ಸೈಕಲ್ ಅಂತ ಕರಿಬೋದಾ? ಹೇಗೆ ಒಂದು ನೆಗೆಟಿವ್ ವಿಷಯ ನಮ್ಮನ್ನ ಕೆಳಗಿಳಿಯುತ್ತೋ ಹಾಗೆ ಒಂದು ಸಣ್ಣ ಪಾಸಿಟಿವ್ ಬದಲಾವಣೆ ನಮ್ಮನ್ನ ಮೇಲೆತ್ತಬಲ್ಲದು. ಉದಾಹರಣೆಗೆ, ಸರಿಯಾದ ಸಾಲದ ಸಲಹೆ ಸಿಕ್ಕರೆ ಅಥವಾ ಅನಿರೀಕ್ಷಿತವಾಗಿ ಸ್ವಲ್ಪ ಹಣಕಾಸಿನ ಸಹಾಯ ಸಿಕ್ಕರೆ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸಬಹುದು. ಈ ಸದ್ಗುಣಚಕ್ರ ಹೀಗೆ ಕೆಲಸ ಮಾಡುತ್ತೆ ನೋಡಿ. ಮೊದಲು ಆರ್ಥಿಕ ಬೆಂಬಲ ಸಿಗತ್ತೆ. ಇದರಿಂದ ಒತ್ತಡ ಕಡಿಮೆಯಾಗತ್ತೆ. ಮನಸ್ಸು ರಿಲ್ಯಾಕ್ಸ್ ಆದಾಗ ನಾವು ಉತ್ತಮ ಆರ್ಥಿಕ ನಿರ್ಧಾರಗಳನ್ನು ತಗೊಳ್ಳೋ ಸಾಮರ್ಥ್ಯವನ್ನು ಪಡಿತೀವಿ. ಇದು ನಮ್ಮನ್ನ ಮತ್ತಷ್ಟು ಆರ್ಥಿಕ ಸುಧಾರಣೆಯತ್ತ ಕೊಂಡೊಯ್ಯುತ್ತೆ. ಹೀಗೆ ಒಂದು ಪಾಸಿಟಿವ್ ಸುಳಿ ನಮ್ಮನ್ನ ಮೇಲೆತ್ತುತ್ತೆ. ಹಾಗಾದ್ರೆ ಕೊನೆಯದಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ಯಾರಿಗಾದ್ರೂ ಆರ್ಥಿಕ ಬೆಂಬಲ ನೀಡೋದು ಅಂದ್ರೆ ಅದು ಕೇವಲ ಹಣಕಾಸಿನ ಸಹಾಯನ, ಅಥವಾ ಅದು ಒಂದು ರೀತಿಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ನೀಡುವ ಆರೈಕೆಯೇ? ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನ ಯೋಚನೆಗೆ ಹಚ್ಚಿ ಇವತ್ತಿನ ಈ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ.